ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮುಖಾಂತರ ಸರ್ಕಾರ ಅಂಗನವಾಡಿಗಳ ಮೂಲಕ ಪೌಷ್ಟಿಕ ಆಹಾರ ನೀಡುತ್ತಿದೆ. ಆದರೆ ಗಡಿನಾಡು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರ್ಮಾಪುರದಲ್ಲಿ ಗರ್ಭಿಣಿಯರು, ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ, ಧಾನ್ಯ ಅಂಗನವಾಡಿ ಕಾರ್ಯಕರ್ತರ ಹೊಟ್ಟೆ ಪಾಲಾಗುತ್ತಿದೆ. ಪಾಲಕರ ತಿಳುವಳಿಕೆ ಕೊರತೆಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಮಕ್ಕಳ ಪ್ರಮಾಣ ಗಣನೀಯವಾಗಿದೆ. ಈ ಸಮಸ್ಯೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪಿಡುಗು ಎಂತಲೂ ಪರಿಗಣಿಸಿವೆ. ಮಕ್ಕಳ ಬಾಲ್ಯವನ್ನೇ ಹೈರಾಣಾಗಿಸುವ ಇಂಥ ಅಪೌಷ್ಟಿಕತೆ ತೊಲಗಿಸುವ ಉದ್ದೇಶದಿಂದ ಸರ್ಕಾರಗಳು ರಾಜ್ಯದ ಪ್ರತಿ ಅಂಗನವಾಡಿ ಕೇಂದ್ರಗಳ ಮೂಲಕ ಬಡ ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಧಾನ್ಯ, ಆಹಾರ ವಿತರಣೆ ಮಾಡುತ್ತವೆ. ಆದರೆ ಮಕ್ಕಳಿಗೆ ಸೇರಬೇಕಾದ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಕದ್ದು ಮುಚ್ಚಿ ಮನೆಗೆ ತೆಗೆದುಕೊಂಡು ಹೋಗುವಾಗ ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರು ಹಿಡಿದಿದ್ದಾರೆ. ತಾಲೂಕಿನ ಧರ್ಮಾಪುರ ಗ್ರಾಮದಲ್ಲಿ ಮಕ್ಕಳಿಗೆ ಕೊಡಲು ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡಲಾಗಿದೆ. ಆದರೆ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಕದ್ದು ಮುಚ್ಚಿ ಮಕ್ಕಳ ಆಹಾರ ಪದಾರ್ಥ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದನ್ನು ಬಹಳ ದಿನಗಳಿಂದ ಗಮನಿಸುತ್ತಿದ್ದ ಗ್ರಾಮದ ಯುವಕರು ಆಹಾರ ಪದಾರ್ಥ ತೆಗೆದುಕೊಂಡು ಹೋಗಾಗ ಹಿಡಿದಿದ್ದು, ಇದೀಗ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿದ್ದಾರೆ. ಧರ್ಮಾಪುರ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯ ಲಲಿತಾ ವಿರುದ್ಧ ಸಾರ್ವಜನಿಕರು ದೂರು ನೀಡುತ್ತಿರುವುದು ಇದೇ ಮೊದಲಲ್ಲ. ಹಲವು ಸಲ ದೂರು ನೀಡಿದ್ದರೂ ಸಹ ದೂರನ್ನು ದಾಖಲಿಸಿಕೊಂಡ ಇಲಾಖೆಯ ಸಿಡಿಪಿ ಮೇಲೆ ಜಾತಿ ನಿಂದನೆ ಕೇಸನ್ನು ದಾಖಲಿಸಿದಳು. ಈ ಕಾರ್ಯಕರ್ತೆಯನ್ನು ಯಾರು ಪ್ರಶ್ನೆ ಮಾಡುತ್ತಾರೋ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಕೆಲಸದಿಂದ ತೆಗೆಯಲಾಗಿತ್ತು. ಮತ್ತೆ ಈ ಥರ ಮಾಡುವುದಿಲ್ಲ ಎಂದು ಮೇಲಾಧಿಕಾರಿಗಳ ಮನವೊಲಿಸಿ ಮರು ನೇಮಕಾತಿಗೊಂಡರು. ಆದರೂ ಸಹ ಹಳೆ ಚಾಳಿಯನ್ನು ಮುಂದುವರಿಸಿದ ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು. KH ವಿಜಯಕುಮಾರ್, ಜಿಲ್ಲಾ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಬಳ್ಳಾರಿ. ಇವರಿಂದ ಗ್ರಾಮಸ್ಥರು ನೊಂದು ಹೋಗಿದ್ದು, ಏನು ಅರಿಯದ ಪುಟ್ಟ ಮಕ್ಕಳ, ಗರ್ಭಿಣಿಯರ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಕೊಡದೆ ದನದ ಕೊಟ್ಟಿಗೆಯಲ್ಲಿ ಹಾಗೆಯೇ ಸೇಕರಿಸಿಟ್ಟುಕೊಂಡು ಪಟ್ಟಣದ ಅಂಗಡಿಗಳಿಗೆ ಮಾರಾಟ ಮಾಡುತ್ತಾಳೆ. ಈ ಬಗ್ಗೆ ಹಲವು ಬಾರಿ ಗಲಾಟೆಗಳಾಗಿವೆ. ಪರಿಶೀಲನೆಗೆ ಬಂದ ಅಧಿಕಾರಿಗಳ ವಿರುದ್ಧವೂ ಈ ಮಹಿಳೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ ನಿದರ್ಶನಗಳಿವೆ. ಹನುಮಂತಪ್ಪ, ಸ್ಥಳೀಯ ನಿವಾಸ. ತಾಲೂಕು ಧರ್ಮಾಪುರ ಅಂಗನವಾಡಿ ಶಾಲೆಯಲ್ಲಿ ಒಂದು ಬಾಣಂತಿಯರಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ದನದೊಡ್ಡಿಯಲ್ಲಿ ಅದನ್ನು ಬಚ್ಚಿಟ್ಟಿರ್ತಾರೆ. ತಾವು ತಮ್ಮ ಗಮನಕ್ಕೆ ಬಂದಿದೆ ಸರ್? ಇಲ್ಲ, ಧರ್ಮಾಪುರದ ವಿಲೇಜ್ ದನದೊಡ್ಡಿಯಲ್ಲಿ ಆಹಾರ ಸಾಮಗ್ರಿಗಳು ಬಚ್ಚಿಟ್ಟಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಒಬ್ಬ ಇಂಜಿನಿಯರು, ಒಬ್ಬ ಲೀಡರ್, ಮುಖ್ಯಸ್ಥರು ನನಗೆ ಫೋನ್ ಮಾಡಿದ್ದರು ಒಂದು 4-5 ದಿವಸ ಕೆಳಗೆ. ಆಕೆ ಗರ್ಭಿಣಿ ಬಾಣಂತಿಯರಿಗೆ ಸರಿಯಾಗಿ ಫುಡ್ ಕೊಡ್ತಾ ಇಲ್ಲ, ಆಮೇಲೆ ಮಕ್ಕಳನ್ನು ಕರ್ಕೊಂಬರ್ತಾ ಇಲ್ಲ, ಆಮೇಲೆ ಆಗಿಂದಾಗೆ ಮೇಲೆ ಗೈರಾಜರಾಗಿರ್ತಾಳೆ, ಸರಿಯಾಗಿ ಕೆಲಸನೇ ಮಾಡಲ್ಲಕ್ಕೆ ಅಂತೇಳಿ ನನಗೆ ಹೇಳಿದರು. ತಕ್ಷಣ ನಾನು CDP ಅವ್ರಿಗೆ ರಸದಿನಲ್ಲೇ ಮಾತಾಡಿದ್ರು. CDP ಅವರು ನನಗೆ ಅವತ್ತೇ ವಿಷಯ ತಿಳಿಸಿ ಅವ್ರ ಬಗ್ಗೆ ವರದಿ ಕೊಡಪ್ಪ ಅಂತ ನಾನು ಹೇಳಿದ್ದೆ. ಮೇಲೆ ಲಲಿತಾ ಅನ್ನೋದು ಡೀಟೇಲ್ಸ್ ನಾನೆಲ್ಲ ತಿಳ್ಕೊಂಡಿದ್ದೀನಿ. ಈಗ ಹೆಚ್ಚು ಕಡಿಮೆ ಒಂದು 50-60 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ದೊಡ್ಡ ಫೈಲೇ ಇದೆ. ಹಿಂದಿನ DD ಅವರು ಇದ್ದಾಗ ಆಕೆನ ಕೆಲಸದಿಂದಲೇ ಡಿಸ್ಮಿಸ್ ಮಾಡಿದರು. ಮತ್ತೆ ಆಕೆಗೆ ರಾಜಕೀಯ ಪ್ರಭಾವವನ್ನು ಬಳಸಿ ಮತ್ತು ನಮ್ಮ ಕೇಂದ್ರ ಕಚೇರಿಯ ನಿರ್ದೇಶಕರ ಕಚೇರಿಯಿಂದ ಇಲ್ಲ ಆಕೆಗೆ ಇನ್ನೊಂದ್ಸಲಿ ಆಕೆಗೆ ಅವಕಾಶ ಮಾಡಿಕೊಡಿ ಅಂತಂದೇಳಿ ವಿಷಯ ತಿಳಿಸಿದ್ರಂತೆ. ಅದರನ್ನೇ ಅವರಿಗೆ ಮತ್ತೆ ಆಕೆ ಕೆಲಸದಿಂದ ವಜಾದರೂ ಸಹ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈಗ ನಾವು ಯಾರೋ ಹೋದರೂ, ಸಿಬ್ಬಂದಿ ಹೋದರೂ, ಹಿಂದೆ ಇರತಕ್ಕಂಥ ಫ್ರೇಮ್ ಆಫ್ CDP ಹೋದಾಗೂ ಸಹ ಆಯಮ್ಮ ಅಟ್ರಾಸಿಟಿ ಕೇಸ್ ಹಾಕೋ ಒಂದು ಮನೋಭಾವನೆ ಇಟ್ಟುಕೊಂಡಿದ್ದಾಳೆ. ಮತ್ತು ನಿನ್ನೆ ಸೂಪರ್ವೈಸರ್ ಹೋದರೂ ಸಹ ಅವ್ರ ಮೇಲೂ ಅಟ್ರಾಸಿಟಿ ಕೇಸ್ ಹಾಕೋದು ಮನೋಭಾವನೆ ಬೆಳೆಸ್ಕೊಂಡಿದ್ದಾಳೆ. ಯಾರು ಹೋದರೂ ಸಹ ಆಕೆಯನ್ನು ಐ ಡೋಂಟ್ ಕೇರ್ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾರೆ. ಎರಗಂಟಿದ್ದಾರೆ. ಎರಗಂಟು ಅಂತಂದರೆ ಹಠಮಾರಿತನ ಜಾಸ್ತಿ ಇದೆ. ಅದಕ್ಕೆ ಏನು ಬೇಕೋ ಹಠಮಾರಿತನಕ್ಕೆ ನಾವು ಹಠಮಾರಿತನ ಆಗಿ
ಕ್ರಮ ಕೈಗೊಳ್ಳೋಕ್ಕೆ ನಾನು ಮುಂದೆ ಆಗ್ತೀನಿ. ಅದ್ರ ಬಗ್ಗೆ ನೋ ಡೌಟ್. ತಾವು ಹೇಳಿದಂಗೆ ಈ ಹಿಂದೆ ಕೊಡುಗೆ ಎಂಬ ಆರೋಪ ಇತ್ತು. ಕೇಂದ್ರ ಸರ್ಕಾರ ಒತ್ತಡ ಬಂತು. ಆ ಒಂದು ಕೇಂದ್ರ ಸರ್ಕಾರದಿಂದ ಮತ್ತೆ ಅಲ್ಲಿ ಮತ್ತೆ ಮರು ನೇಮಕವನ್ನು ಮಾಡಿಕೊಂಡಿದ್ದಾರೆ ಕೇಂದ್ರ ಕಚೇರಿಯಿಂದ. ಮತ್ತು ಹಾಗಿದ್ದಾಗ ಈಗ ನೀವು ಮಾಡಿದ್ರೆ ಮತ್ತೆ ಅದು ಎಕ್ಸೆಪ್ಟ್ ಆಗ್ತದೆ ಅಂತಕ್ಕಂಥ ನಮ್ಮ ಪ್ರಶ್ನೆ. ನಾನು ಇವಷ್ಟನ್ನು ಜೆರಾಕ್ಸ್ ಹಚ್ಚಿಬಿಟ್ಟು ನಾನು ಫೈಲ್ ತರಿಸ್ಕೊಂಡು ಒಂದು ಕಾಪಿ ಜೆರಾಕ್ಸ್ ಮಾಡಿ ಮತ್ತೇನೇನು ಮಾಡ್ತಾಯಿದ್ದಾರೆ ಅಂತ ನೋಡಿಕೊಂಡು ಊರಿನವ್ರದ್ದೆಲ್ಲ ಒಂದ್ಸಲಿ ವಿಸಿಟ್ ಮಾಡಿ ಸ್ಥಳೀಯರ ಅಭಿಪ್ರಾಯ ತಗೊಂಡು ಅದನ್ನು ಸದ್ಯ ನಮ್ಮ ನಿರ್ದೇಶಕರಿಗೆ ಕಳಿಸ್ಬಿಟ್ಟು ಏನೇನು ಮಾಡಬೇಕು ಅದನ್ನೆಲ್ಲ ರೀತಿಯಿಂದ ನಾನು ಕ್ರಮ ಕೈಗೊಳ್ಳೋಕ್ಕೆ ಬದ್ಧವಾಗಿದ್ದೀನಿ. ನಾನು ವಿಸಿಟ್ ಮಾಡ್ತೀನಿ.